ನೀನೇನೋ ಹೇಳಬೇಕು ಅಂತಿದ್ಯಲ್ಲ, ನೀನೇನೋ ಹೇಳಬೇಕು ಅಂತಿದ್ದಿ. ಹೇಳೋದು ಏನೂ ಇಲ್ಲ. ಸಿಟ್ಟು ಬಂತ? ಕ್ಷಮಿಸು. ಇರ್ಲಿ ಬಿಡಪ್ಪ. ಎಲ್ಲಿ ಕೈತಾ? ಹೀಗೆ ಸೆಟೆತ್ಕೊಳ್ಬಾರದು. ನೀರೊಳ್ಳೆ ವಾಸನೆ. ಅದು ಕಿಡ್ನೀಸ್ಗೆ. ಕಿಡ್ನೀಸ್ಗೆ? ಏ ನಾವೀಗ ಏನ್ ಮಾಡೋಣ? ಕಾಯೋಣ. ಅದ್ ಸರಿ, ಆದ್ರೆ ಕಾಯುತ್ತಾ ನೇಣು ಹಾಕೊಂಡ್ರೆ ಹೇಗೆ? ಹಾಗೆ ಮಾಡಿದ್ರೆ ನಿಗರುತ್ತೆ. ಜೊತೆಗೆ ಇನ್ನು ಏನೆಲ್ಲ ಮೇಲೆ ಕೇರಿಸಿದಾಗ ಅವರು ಕಿರ್ಚೋದಕ್ಕೆ ನಿಂಗ್ ಗೊತ್ತಿಲ್ವಾ? ಹಾಗಿದ್ರೆ ಈ ಕ್ಷಣವೇ ನೇಣು ಹಾಕೊಳ್ಳೋಣ. ಈ ಕೊಂಬೇಕ ನಂಗೆ ನಂಬಿಕೆನೇ ಇಲ್ಲ. ಪ್ರಯತ್ನಿಸಬಹುದಲ್ಲ? ಸರಿ, ಹಾಗಾದ್ರೆ ಅವನು ಏನ್ ಹೇಳ್ತಾನೆ ಅಂತ ಕೇಳಕ್ಕೆ ಕುತೂಹಲ ನಂಗೆ. ತೆಗೆದುಕೊಳ್ಳೋದು ಬಿಡೋದು ಆಮೇಲೆ ಯೋಚಿಸೋಣ. ನಾವು ನಾನು ನಿಜಕ್ಕೂ ಕೇಳಿದ್ದೇನು? ನೀನ್ ಇರ್ಲಿಲ್ವಾ ಅಲ್ಲಿ? ನನಗೆ ಕೇಳಿಸ್ಕೊಳಕ್ ಆಗ್ಲಿಲ್ಲ. ಹೀಗೆ ಅಂತ ಖಚಿತವಾದ್ದೇನೂ ಇಲ್ಲ. ಒಂದು ರೀತಿಯ ಪ್ರಾರ್ಥನೆ, ಅದೇ. ಒಂದು ಅಸ್ಪಷ್ಟ ಯಾಚನೆ. ನಿಜಕ್ಕೂ ಅದೇ. ಅದಕ್ಕೆ ಅವನೇನ್ ಹೇಳ್ದ? ನೋಡ್ತೀನಿ ಅಂದ. ಅವನ ಅಧಿಕಾರದ ಸಮರ್ಥನೆಗೆ ನಮ್ಮ ಪ್ರಾರ್ಥನೆ. ನಮಗೆ ಯಾವ ಅಧಿಕಾರವೂ ಇಲ್ವಾ? ನಮ್ಮನ್ನು ಕೇಳೀಗ. ನಂಗೇನು ಕೇಳಿಸ್ತಾ ಇಲ್ಲ. ಹೆದರಿಸ್ಬಿಟ್ಟ ನೀನು. ಕುದುರೆ ಓಡ್ಸಕ್ಕೆ ನನಗೆ ಹಸಿವಾಗ್ತಾ ಇದೆ. ಕ್ಯಾರೆಟ್ ಬೇಕಾ? ಕ್ಯಾರೆಟ್, ಬೀಟ್ರೂಟ್, ಬೀಟ್ರೂಟ್, ಬೀಟ್ರೂಟ್. ಅದೇ ಕೊನೆ, ಎಲ್ಲ ಮುಗಿಸಾಗಾಯ್ತು. ನಿನಗೆ ಒಂದು ಪ್ರಶ್ನೆ ಕೇಳಿದ್ದೆ. ಏನು? ಅವರು ನಮ್ಮನ್ನ ಕಟ್ಟಿ ಹಾಕಿಲ್ವಾ? ಗಾಢವನ ಕಟ್ಟಿ ಹಾಕಿ ಎಂಥ ಐಡಿಯಾ! ಸದ್ಯ ಮಾತಾಡೋ ಹಾಗಿಲ್ಲ ಗಾಢ ತಾನೆ ಅಂತ ಕಾಣುತ್ತೆ.